ನಮಸ್ಕಾರ ಸ್ನೇಹಿತರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬದಲಾವಣೆ. CTET ಹೊಸ ನಿಯಮ. 9ರಿಂದ 12ನೇ ತರಗತಿ ಶಿಕ್ಷಕರಿಗೂ ಇನ್ನು ಪರೀಕ್ಷೆ. CBSEಯಿಂದ ಶೀಘ್ರವೇ ಹೊಸ ಮಾರ್ಗಸೂಚಿ ಅಂತಕ್ಕಂಥದ್ದು. ಇದು ಪ್ರಮುಖವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಏನಾಗಿದೆ ಅಂದರೆ ಬದಲಾವಣೆಯಾಗಿದ್ದು, ಇನ್ನು ಮುಂದೆ 9ನೇ ತರಗತಿಯಿಂದ ಹಿಡಿದು 12ನೇ ತರಗತಿಯವರೆಗೂ ಕೂಡ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಕಡ್ಡಾಯವಾಗಲಿದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಪ್ರಮುಖವಾದಂಥ ನ್ಯೂಸ್ ಇದೆ. ಹಾಗಾದರೆ ಏನಿದು ನ್ಯೂಸ್ ಅಂತಕ್ಕಂಥದ್ದನ್ನು ತಪ್ಪದೇ ಕೊನೆಯವರೆಗೆ ವಿಡಿಯೋನ ನೋಡಿ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯಗಳಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ನೋಡಿ, ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ CHSE ಅಂತೇಳಿ ಬರ್ತದಲ್ಲ, ಅದು ಅದರ ಜೊತೆಗೆ ಅಂದರೆ CBSE CBSE ಮತ್ತು ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯಗಳಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ 9ರಿಂದ 12ನೇ ತರಗತಿಯಲ್ಲಿ ಶಿಕ್ಷಕರಾಗುವುದು ಸುಲಭವಲ್ಲ. ಈ ತರಗತಿಗಳಲ್ಲಿ ಕಲಿಸಲು ಶಿಕ್ಷಕರು ಸಹ ಇನ್ನು CTET ಪರೀಕ್ಷೆಯನ್ನು ನೀಡಬೇಕಾಗುತ್ತದೆ. ಶೀಘ್ರದಲ್ಲಿ 9ರಿಂದ 12ನೇ ತರಗತಿಗಳಿಗೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ CTET ನಡೆಸಲು ಮಾರ್ಗಸೂಚಿಗಳನ್ನು ಹೊರಡಿಸಲಾಗುವುದು. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸುತ್ತಿದೆ. ಇದನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಅಡಿಯಲ್ಲಿ ಸಿದ್ಧಪಡಿಸಲಾಗುತ್ತಿದೆ ಅಂತಕ್ಕಂಥರ ಬಗ್ಗೆ ಒಂದು ಪ್ರಮುಖವಾದಂಥ ಮಾಹಿತಿ. NCTE ಮತ್ತು CBSE ಎರಡೂ ಈ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿವೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಹಾಗಾದರೆ ಇನ್ನು ಮುಂದೆ ಯಾರೆಲ್ಲ ಈ CBSE ಸ್ಕೂಲ್ ಆಗಿರಬಹುದು, ಅದರ ಜೊತೆಗೆ ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯಗಳಿಂದ ಮಾನ್ಯತೆ ಪಡೆದಂಥ ಸ್ಕೂಲ್ಗಳಲ್ಲಿ 9ರಿಂದ 12ನೇ ತರಗತಿಯವರೆಗೆ ಏನಾದರೂ ನೀವು ಕೆಲಸ ಮಾಡಬೇಕಾದ್ರೆ ನೀವು CTETಯನ್ನು ಪಡೆದುಕೊಳ್ಳುವುದು ಅತ್ಯಂತ ಕಡ್ಡಾಯವಾಗಿದೆ ಅಂತಕ್ಕಂಥದ್ದು. ಹಾಗಾದರೆ 2025ರ ಅಧಿಸೂಚನೆ ಯಾವಾಗ ಬಿಡುಗಡೆ ಆಗುತ್ತದೆ ಅಂತಕ್ಕಂಥದ್ರ ಬಗ್ಗೆ ನೋಡಿ. ವರದಿಯ ಪ್ರಕಾರ ಮಂಡಳಿಯ ಕೆಲವು ಆಂತರಿಕ ಪರೀಕ್ಷೆಗಳಿಂದಾಗಿ ಪರೀಕ್ಷೆ ವಿಳಂಬವಾಗುತ್ತಿದೆ. ಶೀಘ್ರದಲ್ಲಿ ಮಾರ್ಗಸೂಚಿಗಳನ್ನು ಹೊರಡಿಸಿದರೆ ಈ ವರ್ಷದಿಂದಲೇ CTET ಪರೀಕ್ಷೆಗಳನ್ನು 3 ಹಂತಗಳಲ್ಲಿ ನಡೆಸಬಹುದು ಅಂತಕ್ಕಂಥದ್ದು. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ 2 ಹಂತದಲ್ಲಿ CTET ಪರೀಕ್ಷೆಯನ್ನು ಮಾಡಲಾಗ್ತದೆ. 1 to 5th ಒಂದು ಪರೀಕ್ಷೆ, 6 to 8th ಒಂದು ಪರೀಕ್ಷೆ, ಇನ್ನು 9 to 12 ತನಕ ಇನ್ನೊಂದು ಪರೀಕ್ಷೆಯನ್ನು ಈ ವರ್ಷದಿಂದಲೇ ಅದನ್ನು ಜಾರಿಗೊಳಿಸ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇದು NEP 2020ರ ಅಡಿಯಲ್ಲಿ ಈ ಒಂದು ಪರೀಕ್ಷಾ ಒಂದು ಬದಲಾವಣೆಯನ್ನು ಮಾಡಲಾಗುತ್ತಿದೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಹಾಗಾದರೆ ಇಲ್ಲಿ ನೀವು ನೋಡ್ಬೋದು 4 ಹಂತಗಳ CTET ಪರೀಕ್ಷೆ ತಯಾರಿ ಅಂತಕ್ಕಂಥದ್ದು. ಹಾಗಾದರೆ 4 ಹಂತಗಳಲ್ಲಿ ಏನಿದು ನೋಡಿ. CTET ಪರೀಕ್ಷೆಯನ್ನು 2 ಹಂತಗಳಲ್ಲಿ ನಡೆಸಲಾಗುತ್ತಿತ್ತು. ಈಗಾಗಲೇ ನಿಮ್ಗೆ ಗೊತ್ತಿದೆ 2 ಹಂತ, 1 to 5th ಪೇಪರ್ 1, 6 to 8th ಪೇಪರ್ 2 ಅಂತೇಳಿ ತರಗತಿಗಳ ಬೋಧನೆ ಸೇರಿವೆ. ಆದರೆ ಇನ್ನು ಈ ಪರೀಕ್ಷೆಯನ್ನು 9ರಿಂದ 12ನೇ ತರಗತಿಯವರೆಗೆ ನಡೆಸಲಾಗುವುದು ಮಂಡಳಿ ಹೇಳಿದೆ ಅಂತಕ್ಕಂಥದ್ದು. ಅಂದರೆ ಇನ್ನು ಪರೀಕ್ಷೆಯನ್ನು 4 ಹಂತಗಳಲ್ಲಿ ನಡೆಸಬಹುದು. ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ನಂತರ ಇದನ್ನು ಈ ವರ್ಷ ಅಥವಾ ಮುಂದಿನ ವರ್ಷದಿಂದ ಜಾರಿಗೆ ತರುವ ಒಂದು ಸಂಭವದಲ್ಲಿದೆ ಅಂತಕ್ಕಂಥರ ಬಗ್ಗೆ ಮಾತ್ರ ನಾವು ನೋಡಬಹುದು. ಹಾಗಾಗಿ ಈ CTET ಅಂತಕ್ಕಂಥದ್ದು ಏನಿತ್ತಲ್ಲ, ಇನ್ನು 4 ಹಂತಗಳಲ್ಲಿ ನಡೀತಕ್ಕಂಥ ಒಂದು ಪರೀಕ್ಷೆ ಆಗ್ತದೆ ಅಂತಕ್ಕಂಥದ್ದು. ಸದ್ಯ 9ರಿಂದ 12ನೇ ತರಗತಿ ಶಿಕ್ಷಕರ ಅರ್ಹತೆ ಏನು ಅಂತಕ್ಕಂಥರ ಬಗ್ಗೆ. ಹಾಗಾದರೆ ಇದು ಈಗ ಬದಲಾವಣೆ ಮಾಡ್ತಿದ್ದಾರಾ? ಹಾಗಾದರೆ ಪ್ರಸ್ತುತವಾಗಿ 9ನೇ ತರಗತಿಯಿಂದ 12ನೇ ತರಗತಿಯ ಶಿಕ್ಷಕರಿಗೆ ಯಾವೆಲ್ಲ ಅರ್ಹತೆಗಳಿವೆ ನೋಡಿ. ಪ್ರಸ್ತುತ 9ರಿಂದ 12ನೇ ತರಗತಿಯವರೆಗೆ ಶಿಕ್ಷಕರಾಗಲು BEd ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಮತ್ತು ಸ್ನಾತಕೋತ್ತರ ಪದವಿ ಕಡ್ಡಾಯವಾಗಿದೆ. ಆದಾಗ್ಯೂ ಕೆಲವು ಶಾಲೆಗಳಲ್ಲಿ ಇದರ ಜೊತೆಗೆ CTET 6 to 8th ಉತ್ತೀರ್ಣರಾಗುವುದು ಸಹ ಆಕ್ಷೇಪಣೆಯ ಅರ್ಹತೆಗಳಾಗಿವೆ ಅಂತಕ್ಕಂಥದ್ದು. CBSE ಶಾಲೆಗಳಲ್ಲಿ ಒಟ್ಟು
ಶಿಕ್ಷಕರಲ್ಲಿ ಒಂದು ನಿರ್ದಿಷ್ಟ ಶೇಕಡಾವಾರು ಜನರು CTET ಅರ್ಹತೆ ಹೊಂದಿರಬೇಕು ಎಂದು ತಿಳಿದಿದೆ. ಅದರ ಜೊತೆಗೆ ಶಾಲೆಗಳಲ್ಲಿ 10 ಶಿಕ್ಷಕರು CTET ಅರ್ಹತೆ ಪಡೆಯುವುದು ಅವಶ್ಯಕ ಅಂತಕ್ಕಂಥದ್ದು ಮತ್ತು ಶಾಲೆಗಳಲ್ಲಿ 20 ಶಿಕ್ಷಕರು ಅಗತ್ಯವಿದ್ದರೆ 10 ಶಿಕ್ಷಕರು CTET ಅರ್ಹತೆ ಪಡೆದ ನಂತರ ಉಳಿದವರಲ್ಲಿ B.Ed ಮತ್ತು ಸ್ನಾತಕೋತ್ತರ ಪದವಿ ಅರ್ಹತೆ ಮಾತ್ರ ಅಗತ್ಯವಾಗಿರುತ್ತದೆ ಅಂತಕ್ಕಂಥದ್ದು. ಹಾಗಾದರೆ ಈ CTET ಅಂತಕ್ಕಂಥದ್ದು CBSE ಶಾಲೆಗಳಲ್ಲಿ ಒಂದು 20 ಶಿಕ್ಷಕರಿದ್ದರೆ ಅದರಲ್ಲಿ 10 ಶಿಕ್ಷಕರಾದರೂ ಕೂಡ ಈಗಾಗಲೇ 6 to 8 ಒಂದು CTETಯನ್ನು ಪರೀಕ್ಷೆಯನ್ನು ಅರ್ಹತೆಯನ್ನು ಪಡೆದಿರಬೇಕಾಗ್ತದೆ. ಇನ್ನು ಮುಂದೆ ಎಲ್ಲರಿಗೂ ಕೂಡ ಅದನ್ನು ಕಡ್ಡಾಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿದ್ದಾರೆ ಅಂತಕ್ಕಂಥದ್ದು. ಹೊಸ ನಿಯಮ ಏನು ಹೇಳುತ್ತದೆ ಅಂತಕ್ಕಂಥದ್ರ ಬಗ್ಗೆ ಇದೆ ನೋಡಿ ಇಲ್ಲಿ. ಈ ಹೊಸ ನಿಯಮದ ಕುರಿತು CBSE ಮತ್ತು NCTE ಒಟ್ಟಾಗಿ ಕೆಲಸ ಮಾಡುತ್ತಿವೆ. ಇದರ ನಂತರ CTET ಪರೀಕ್ಷೆಯನ್ನು 4 ಹಂತಗಳಲ್ಲಿ ನಡೆಸುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಹಾಗಾದರೆ ತರಗತಿ 1ರಿಂದ 5 ಅಂದರೆ 1 to 5th ಪೇಪರ್ 1, 6 to 8th ಪೇಪರ್ 2, 9 to 12 ಪೇಪರ್ ಅಂದರೆ ಹೊಸ ಪತ್ರಿಕೆ, ಬಾಲವಾಟಿಕೆ ಅಂದರೆ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಮತ್ತೊಂದು, ಹೀಗೆ 4 ಹಂತಗಳಲ್ಲಿ CTETಯನ್ನು ನಡೆಸ್ತಕ್ಕಂಥ ಒಂದು ಬದಲಾವಣೆಯ ಹಂತದಲ್ಲಿ CBSE ಮತ್ತು NCTE ಎರಡೂ ಒಟ್ಟಾಗಿ ಕೆಲಸವನ್ನು ಮಾಡುತ್ತಿವೆ ಅಂತಕ್ಕಂಥರ ಬಗ್ಗೆ ನೋಡ್ತೀವಿ. ಇದು ಯಾರೆಲ್ಲ ಈ CBSE ಶಾಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದೀರಲ್ಲ ಅವರಿಗೆ ಇದೊಂದು ಶಾಕ್ ಅಂತ ಹೇಳ್ಬೋದು. ಏಕೆಂದರೆ ನೀವಿನ್ನು ಮುಂದೆ ಏನಾದರೂ CBSE ಸ್ಕೂಲ್ಗಳಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ CTET ಪರೀಕ್ಷೆಯನ್ನು ಪಾಸಾಗುವುದು ಅತ್ಯವಶ್ಯಕ ಅಂತಕ್ಕಂಥದ್ದು. ಇದು 2020ರ NEP ಪ್ರಕಾರ 9ರಿಂದ 12ನೇ ತರಗತಿಯವರೆಗೂ ಕೂಡ ಈ TET ಅಂತಕ್ಕಂಥದ್ದು ಏನಿದೆಯಲ್ಲ ಮಾಡ್ತಕ್ಕಂಥ ಒಂದು ಹೊಸ ನಿಯಮವನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಇದು ಪ್ರಮುಖವಾದಂಥ ಒಂದು ಮಾಹಿತಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು.